ಹನ್ನೆರಡು ಪದೇ ಪದೇ ಮನಸ್ಸಿನಿಂದ, ಆಳವಾದ ಹೃದಯದಿಂದ, ಕಣ್ಣೀರಿನಿಂದ, ವಿಶ್ವಾಸದಿಂದ ಅವಳ ಕಷ್ಟಗಳನ್ನು ತಂದೆಯ ಮುಂದೆ ಹಲ್ಲೆಲೂಯ ಅವಮಾನಕ್ಕೆ ಒಳಗಾಗಿದ್ದಳು, ಹಿಂಸೆಗೆ ಒಳಗಾಗಿದ್ದಳು, ಕಷ್ಟಕ್ಕೆ ಒಳಗಾಗಿದ್ದಳು. ಮಕ್ಕಳು ಇರದಿರುವಂತಹ ಸ್ಥಿತಿಯನ್ನು ಕಂಡಿದ್ದಳು. ಆದರೆ ಅವಳು ತಲೆಯನ್ನು ಬಾಗಿಸದ ಹಾಗೆ ಅವಳ ತಲೆಯನ್ನು ದೇವರ ಮುಂದೆ ಬಾಗಿಸಿ, ದೇವರ ಮುಂದೆ ಅವಳು ನನ್ನ ತಲೆ ನೀನು ಎಲ್ಲಾ ಜನಾಂಗ ಮುಂದೆ ಎತ್ತು ನಿಲ್ಲಿಸಲಿ ಎಂದು ಪ್ರಾರ್ಥಿಸಿದಾಳೆ. ಹಲ್ಲೆಲೂಯ. ಅಷ್ಟೇ ಮಾತ್ರವಲ್ಲದೆ ಕರ್ತ ಯೇಸು ಅವಳ ಪ್ರಾರ್ಥನೆಯನ್ನು ಕೇಳಿ ಶಾಮ್ಯಲನ್ನು ಪ್ರವಾದಿಯಾಗಿ ನೇಮಿಸಿ ಆ ಬಾಲಕನನ್ನು ಚಿಕ್ಕ ವಯಸ್ಸಿನಲ್ಲಿ ದೇವರು ಆತನನ್ನು ಕರೆದಿದ್ದಾನೆಂಬುದಾಗಿ ನಾವು ನೋಡುತ್ತಲಿದ್ದೇವೆ. ಹಲ್ಲೆಲೂಯ. ಅವಳು ಮಾಡಿರುವಂತಹ ಪ್ರಾರ್ಥನೆ, ನಮ್ಮ ದೇವರು ನಿಮ್ಮ ದೇವರು, ಆತನು ನಂಬಿಗಸ್ತವುಳ್ಳ ದೇವರು, ನಿಮ್ಮ ಕಣ್ಣೀರನ್ನು ಕಾಣುವಂತ ದೇವರು, ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ದೇವರು, ನಿಮಗೆ ನಮಗೆ ಹೊಸ ಜೀವನವನ್ನು ಒದಗಿಸಿಕೊಡುವಂತ ದೇವರು, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಇಲ್ಲಿ ಸುನಿಲ್ ಅಯ್ಯನವರ ಪ್ರಾರ್ಥನೆ ಸ್ವರವನ್ನು ಕೇಳಿ ಮರಣದ ಸಮಯದಲ್ಲಿ ದೇವರ ಒಂದು ಸ್ವರವು ಆತನ ಕಿವಿಯಲ್ಲಿ ಬಿದ್ದು, ದೇವರ ಪರಿಶುದ್ಧದ ಅದ್ಭುತ ಕೈಗಳಿಂದ ಆತನನ್ನು ಆ ಮರಣದಿಂದ ಹೊಸ ಜೀವನವನ್ನು ಒದಗಿಸಿಕೊಟ್ಟು ಆತನಿಗೆ ಮತ್ತೆ ತಿರುಗಿ ಸೇವಕನಾಗಿ ದೇವರು ಆತನಿಗೆ ನಿಲ್ಲಿಸಿದ್ದಾರೆ. ಹಲ್ಲೆಲೂಯ. ಯಾವುದು ಮನುಷ್ಯನಿಂದ ಅಸಾಧ್ಯವಾಗಿದೆ ಅದು ದೇವರಿಂದ ಸಾಧ್ಯವಾಗಿದೆ. ಅದಕ್ಕಾಗಿ ನೀವು ಇವತ್ತು ಹೊಸದಾಗಿ ಬಾಳುವುದಾದರೆ ಆ ವಿಶ್ವಾಸ ನಂಬಿಕೆ ಇಟ್ಟುಕೊಂಡು ನೀವು ಎಡೆಬಿಡದೆ ಪ್ರಾರ್ಥನೆ, ವಿಶ್ವಾಸದ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಮಕ್ಕಳ ಭವಿಷ್ಯವು, ನಿಮ್ಮ ಭವಿಷ್ಯವು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟಿದಾಗ ನೀವೆಲ್ಲರೂ ಸುರಕ್ಷಿತವಾಗಿರುತ್ತೀರಿ. ಹಲ್ಲೆಲೂಯ. ನೀವೆಲ್ಲರೂ ಜಯವನ್ನು ಹೊಂದುತ್ತೀರಿ. ನಿಮ್ಮ ಜೀವಿತವು ಬದಲಾವಣೆ ಹೊಂದಿದಾಗ ಪರಲೋಕ ರಾಜ್ಯದಲ್ಲಿ ದೇವದೂತರು ನಿಮಗಾಗಿ ಸಂತೋಷವನ್ನು, ಉಲ್ಲಾಸವನ್ನು ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಮಾಡುತ್ತೇವೆ. ಹಲ್ಲೆಲೂಯ.